ಭಯಗಳುಂಟೆ. ನಾಮ ಒಂದೇ ಮನಾಳ್ಗಳನ್ನುದಿದು ಅಜಾಮಿಳಗೆ ಕೈವಲ್ಯ ಇದ್ದ ಹರಿಯ ನಾಮ ಸಂಕೀರ್ತನೆ ಅನುದಿನ ಮಾಡ್ಬಗೆ ನರಕ ಭಯಗಳುಂಟೆ. ನರಕ ಭಯಗಳುಂಟೆ. ಕೇಸರಿ ಗಂಜದ ಮೃಗವುಂಟೆ ದಿನೇಶನಿ ಗಂಜದ ತಮವುಂಟೆ. ಕೇಸರಿ ಗಂಜದ ಮೃಗವುಂಟೆ ದಿನೇಶನಿ ಗಂಜದ ತಮವುಂಟೆ. ವಾಸುದೇವ ವೈಕುಂಠ ಜಗನ್ಮಯ ವಾಸುದೇವ ವೈಕುಂಠ ಜಗನ್ಮಯ ಕೇಶವ ಕೃಷ್ಣ ಎಂದುಚ್ಚರಿಸುತ್ತ ನಾಮ ಸಂಕೀರ್ತನೆ ಅನುದಿನ ಮಾಡ್ಬಗೆ ನರಕ ಭಯಗಳುಂಟೆ. ನರಕ ಭಯಗಳುಂಟೆ. ಗರುಡನಿ ಗಂಜದ ಫಣಿಯುಂಟೆ ದಳ್ಳೂರಿಯಲಿ ಬೇಯದ ತೃಣವುಂಟೆ. ಗರುಡನಿ ಗಂಜದ ಫಣಿಯುಂಟೆ ದಳ್ಳೂರಿಯಲಿ ಬೇಯದ ತೃಣವುಂಟೆ. ನರಹರಿ ನಾರಾಯಣ ದಾಮೋದರ ನರಹರಿ ನಾರಾಯಣ ದಾಮೋದರ ಪುರಂದರ ವಿಠಲ ಎಂದುಚ್ಚರಿಸುತ್ತ ನಾಮ ಸಂಕೀರ್ತನೆ ಅನುದಿನ ಮಾಡ್ಬಗೆ ನರಕ ಭಯಗಳುಂಟೆ. ನರಕ ಭಯಗಳುಂಟೆ. ನರಕ ಭಯಗಳುಂಟೆ. ನರಕ ಭಯಗಳುಂಟೆ. ಈ ಜಗತ್ತಿನಲ್ಲಿ ಮರಣದ ಅಪಾಯವೆಂಬುದನ್ನು ನಿವಾರಿಸಲಿರುವ ಏಕೈಕ ಮಾರ್ಗವೆಂದರೆ ಅದು ನಾಮಸ್ಮರಣೆ. ಶಕ್ತಿ ಇಲ್ಲದವನು ಕೇವಲ ಭಕ್ತಿ ಮಾತ್ರದಿಂದ ಎಂತಹ ದುರಿತವನ್ನಾದರೂ ಗೆದ್ದು ಬರಲು ಸಾಧ್ಯವಿದೆ. ಭಗವಂತನ ಶ್ರದ್ಧಾಪೂರಿತವಾದ ನಾಮಸ್ಮರಣೆಯು ಮನಸ್ಸಿನಾಳದಲ್ಲಿ ಪವಾಡ ಸದೃಶವಾಗಿ ಕೆಲಸ ಮಾಡಿ ನಮ್ಮ ಮನಶುದ್ಧಿಗೊಳಿಸುತ್ತದೆ. ಆ ಮೂಲಕವಾಗಿ ನಮ್ಮ ಜನ್ಮಾಂತರದ ಪಾತಕವನ್ನೆಲ್ಲ ನಾಶ ಮಾಡಿ ಕೊನೆಗೆ ನಮಗೊದಗುವ ಎಲ್ಲ ದುರಿತಗಳಿಂದಲೂ ನಮ್ಮನ್ನು ಕಾಪಾಡುತ್ತದೆ. ದಾಸರು ಉದಾಹರಣೆ ಕೊಡುವಾಗ ಕೇಸರಿಗಂಜದ ಮೃಗವುಂಟೆ ದಿನೇಶನಿಗಂಜದ ತಮವುಂಟೆ ಎಂಬುದಾಗಿ ಪ್ರಶ್ನಿಸಿದ್ದಾರೆ. ಈ ಪ್ರಶ್ನೆಯನ್ನು ಅವರು ಸಂದೇಹದಿಂದ ಕೇಳಿದ್ದಲ್ಲ, ಬದಲಾಗಿ ಕೇಸರಿಗಂಜದ ಮೃಗವೇ ಇಲ್ಲ, ದಿನೇಶನಿಗಂಜದ ತಮಸ್ಸೇ ಇಲ್ಲ ಎಂಬ ಖಡಾಖಂಡಿತವಾದ ನಂಬಿಕೆಯನ್ನು ಪ್ರದರ್ಶಿಸಿದ್ದಾರೆ. ಕೇಸರಿ ಎಂದರೆ ಸಿಂಹ, ಅದು ಮೃಗರಾಜ, ಇಡೀ ಅರಣ್ಯಕ್ಕೆ ಒಡೆಯ. ಆ ಕೇಸರಿ ಬಂದ ತಕ್ಷಣ ಎಲ್ಲ ಮೃಗಗಳು ಓಡಿ ಸುರಕ್ಷಿತ ಜಾಗದಲ್ಲಿ ಅಡಗಿ ಮರೆಯಾಗುತ್ತದೆ. ಅದೇ ಪ್ರಕಾರ ದಿನೇಶ ಎಂದರೆ ಸೂರ್ಯ, ಯಾವಾಗ ಸೂರ್ಯನ ಬೆಳಕು ಪಸರಿಸುತ್ತದೋ ಆಗ ತಮಸ್ಸು ಅಂದರೆ ಕತ್ತಲು ಹೇಳ ಹೆಸರಿಲ್ಲದಂತೆ ಓಡಿ ಹೋಗುತ್ತದೆ. ಅದೇ ಪ್ರಕಾರ ಭಗವಂತನ ನಾಮಸ್ಮರಣೆ ಮಾಡುವವನಿಗೆ ನರಕದ ಭೀತಿಯೇ ಇರುವುದಿಲ್ಲ. ಯಾಕೆಂದರೆ ಅವನ ದೋಷಗಳು ಭಗವಂತನ ಕರುಣೆಯಿಂದ ದಹಿಸಿ ಹೋಗಿ ದೈವ ದರ್ಶನಕ್ಕೆ ಅವನು ಅರ್ಹನಾಗುತ್ತಾನೆ.
ದಾಸರು ಇದಕ್ಕೆ ಉದಾಹರಣೆ ಕೊಡುವಾಗ ನಾಮವೊಂದೇ ಯಮನಾಳ್ಗಳನುದೆದು ಅಜಾಮಿಳಗೆ ಕೈವಲ್ಯ ಇತ್ತ ಹರಿಯ ಎನ್ನುತ್ತಾ ಪಾತಕಿಯಾದ ಅಜಾಮಿಳ ಎಂಬ ಬ್ರಾಹ್ಮಣನನ್ನು ಉದಾಹರಿಸುತ್ತಾರೆ. ಭಗವಂತನ ನಾಮಸ್ಮರಣೆಯಿಂದ ಪತಿತನಾದ ಅಜಾಮಿಳ ಪವಿತ್ರನಾದ. ಅವನ ಮರಣವು ಅವನನ್ನು ಕಂಡು ಹೆದರಿ ಹಿಮ್ಮೆಟ್ಟಿತು, ಬೆದರಿ ಓಡಿ ಹೋಯಿತು. ಅವನ ದುರಿತ ದೋಷಗಳು ನಿವಾರಣೆಗೊಂಡವು. ಭವಸಾಗರದಲ್ಲಿ ಬಿದ್ದಿದ್ದರೂ ಮೃತ್ಯುವನ್ನೇ ಒದ್ದು ಯಮನನ್ನೇ ಗೆದ್ದು ವಿಷ್ಣು ಪದವನ್ನು ಹೊಂದಿದ ಆ ವಿಪ್ರನ ಕಥೆ ನಮಗೆಲ್ಲ ಆದರ್ಶ. ಭಾಗವತ ಮಹಾಪುರಾಣದಲ್ಲಿ ವರ್ಣಿತವಾದ ಆ ಸುಂದರವಾದ ಕಥಾಶ್ರವಣ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಗಾಯತ್ರಿ ಮಹಾಮಾಯ ಕೀ ಜೈ, ನಿತ್ಯಾನಂದ ಭಗವಾನ್ ಕೀ ಜೈ. ಕುಮಾರಿ ಕೃತ್ತಿಕಾ ಅವರಿಂದ ಹರಿನಾಮ ಮಹಿಮೆ ಎನ್ನುವಂತಹ ಕಥಾಭಾಗ. ಅವರಿಗೆ ಹಿಮ್ಮೇಳದಲ್ಲಿ ಹಾರ್ಮೋನಿಯಂನಲ್ಲಿ ಶ್ರೀಮಾನ್ ಅಕ್ಷಯ್ ಕುಮಾರ್, ತಬಲಾದಲ್ಲಿ ಅವರ ಸಹೋದರ ಮೌನೀಶ್ ಕುಮಾರ್ ಸಹಕರಿಸುತ್ತಾರೆ. ಹರಿನಾಮ ಮಹಿಮೆ. ಪೂರ್ವದಲ್ಲಿ ಕನ್ಯಾಕುಬ್ಜ ಎಂಬ ಊರಲಿ ಸರ್ವಶಾಸ್ತ್ರ ಪಾರಂಗತ ವಿಪ್ರನೋರ್ವನಿದ್ದನು. ಪೂರ್ವದಲ್ಲಿ ಕನ್ಯಾಕುಬ್ಜ ಎಂಬ ಊರಲಿ ಸರ್ವಶಾಸ್ತ್ರ ಪಾರಂಗತ ವಿಪ್ರನೋರ್ವನಿದ್ದನು. ಪೂರ್ವದಲ್ಲಿ ಕನ್ಯಾಕುಬ್ಜ ಎಂಬ ಊರಲಿ ನಿಷ್ಠೆಯಿಂದ ವೇದಗಳ ಅಧ್ಯಯನ ನಡೆಸಿ ಸತ್ಯ ಮಾರ್ಗದಲ್ಲಿ ನಡೆವ ವಿಪ್ರಶ್ರೇಷ್ಠನು. ನಿತ್ಯ ನೇಮ ನಿಷ್ಠೆಯಿಂದ ವೇದಗಳ ಅಧ್ಯಯನ ಸತ್ಯ ಮಾರ್ಗದಲ್ಲಿ ನಡೆವ ವಿಪ್ರಶ್ರೇಷ್ಠನು. ಕೃತ್ಯವಾಚದಲ್ಲಿ ಪರಮ ಶುದ್ಧ ಜೀವಿತಾನಾಗಿ, ಕೃತ್ಯವಾಚದಲ್ಲಿ ಪರಮ ಶುದ್ಧ ಜೀವಿತಾನಾಗಿ ಭೃತ್ಯನಾಗಿ ಶ್ರೀಹರಿಗೆ ಮಿಥ್ಯಪಥವ ತೊರೆದವನು. ಪೂರ್ವದಲ್ಲಿ ಕನ್ಯಾಕುಬ್ಜ ಎಂಬ ಊರಲಿ. ಭಾಗವತ ಮಹಾಪುರಾಣವು ಅನೇಕ ಕಥೆ ಉಪಕಥೆಗಳ ಮಹಾನಾಗರ. ಇಲ್ಲಿರುವ ಎಲ್ಲ ಕಥೆಗಳು ಮಾನವರಿಗೆ ಯಾಕೆ ಅತಿ ಅಗತ್ಯ ಎಂದರೆ, ಈ ಕಥೆಗಳು ಮಾನವರಿಗೆ ಜೀವನದ ಪರಿಶುದ್ಧ ಹಾದಿಯನ್ನು ಪರಿಚಯಿಸುತ್ತದೆ. ಮಾತ್ರವಲ್ಲ, ಭಕ್ತಿ ಮಾರ್ಗದ ಔನ್ನತ್ಯದ ಬಗೆಗೂ ಪಾಠ ಕಲಿಸುತ್ತದೆ. ಅಂತಹ ಸುಂದರ ಕಥೆಗಳಲ್ಲಿ ಅಜಾಮಿಳ ಎಂಬೊಬ್ಬ ಬ್ರಾಹ್ಮಣನ ಕಥೆಯೂ ಒಳಗೊಂಡಿದೆ. ಈ ಕಥೆಯಲ್ಲಿ ಬರುವ ಸಂದರ್ಭಗಳನ್ನು ಭೌತಿಕವಾಗಿ ವಿಮರ್ಶಿಸದೆ ಅದರ ತಾತ್ವಿಕ ಚಿಂತನೆ ನಡೆಸಿದಾಗ ಮಾತ್ರ ಭಕ್ತಿಯ ಪಾರಮ್ಯದ ಅರಿವು ನಮಗಾಗುತ್ತದೆ. ಅನಂತ ಪೂರ್ವದಲ್ಲಿ ಕನ್ಯಾಕುಬ್ಜ ಎಂಬ ಊರೊಂದಿತ್ತು. ಆ ಊರಿನಲ್ಲಿ ಅಜಾಮಿಳ ಎಂಬೊಬ್ಬ ಬ್ರಾಹ್ಮಣನಿದ್ದನು. ನಿತ್ಯ ನಿರಂತರವೂ ಆ ಶ್ರೀಹರಿಯನ್ನೇ ನೆನೆಯುತ್ತಾ ಆತ ಜೀವಿಸುತ್ತಿದ್ದ. ವೇದಾಧ್ಯಯನ, ಸತ್ಸಂಗ, ಸದ್ವಿಚಾರ ಮಂಥನಗಳಿಂದಲೇ ಆತ ಕಾಲ ಕಳೆಯುತ್ತಿದ್ದ. ತನ್ನ ವಿದ್ವತ್ತನ್ನು ಬಡ ವಿಪ್ರರಿಗೆ ದಾನ ಮಾಡಿ ಅವರಲ್ಲೂ ವಿದ್ಯೆಯ ಪ್ರಭೆ ಬೆಳಗುವಂತೆ ಮಾಡಿ ಪ್ರಸಿದ್ಧನಾಗಿದ್ದ. ಸತ್ಕುಲ ಸಂಜಾತೆಯಾದ ಓರ್ವ ಸ್ತ್ರೀಯೊಡನೆ ಈತನ ವಿವಾಹವು ನಡೆಯಿತು. ಸಹಧರ್ಮಿಣಿಯಾಗಿ ಬಂದ ಆಕೆ ಅಜಾಮಿಳನಿಗೆ ಬಲು ಅನುಕೂಲಳಾದ ಸ್ತ್ರೀಯಾಗಿದ್ದಳು. ಅಜಾಮಿಳನ ನಿತ್ಯ ಕರ್ಮಾನುಷ್ಠಾನಗಳಿಗೆ ಆತನಿಗೆ ಸಹಾಯ ಮಾಡುತ್ತಾ ಬಲು ಸಂತೋಷದಿಂದ ಆತನೊಡನೆ ಜೀವಿಸುತ್ತಿದ್ದಳು. ಇತ್ತ ಅಧ್ಯಾತ್ಮ ಜೀವನದಲ್ಲಿ
ಅತ್ತ ಸಂಸಾರ ಜೀವನದಲ್ಲಿ ಅಜಾಮಿಳ ಸಮತೋಲನವನ್ನು ಮಾಡುತ್ತಾ 10 ಜನ ಮೆಚ್ಚುವಂತೆ ಜೀವನ ಸಾಗಿಸುತ್ತಿದ್ದ. ಆತನಿಂದ ಸಹಾಯವನ್ನು ಪಡೆದ ಅನೇಕ ಮಂದಿ ಅಜಾಮಿಳನನ್ನು ದಿನನಿತ್ಯವೂ ಹಾಡಿ ಹರಸುತ್ತಿದ್ದರು. ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿಯೇ ಬೆಳೆಯುತ್ತಿದ್ದ ಅಜಾಮಿಳನು ಮನೆಯವರಿಗೆ ಮಾತ್ರವಲ್ಲ, ಇಡೀ ಕೇರಿಗೆ ಅತ್ಯಂತ ಬೇಕಾದವನಾಗಿದ್ದ. ಬಹುನಿಷ್ಠೆಯಿಂದ ಭಗವದ್ಧ್ಯಾನ ಸಚ್ಚಿಂತನೆಯಲ್ಲಿ ಮಗ್ನನಾಗಿದ್ದ ಅಜಾಮಿಳನು ಭಗವಂತನೊಡನೆ, ಹೇ ನಾರಾಯಣ, ನಿನ್ನ ನಾಮಸ್ಮರಣೆ ನನ್ನ ನಾಲಿಗೆಯಲ್ಲಿ ನಲಿಯುವಂತೆ ಮಾಡೋ, ನನ್ನ ಮರಣ ಕಾಲದಲ್ಲಿ ನಿನ್ನ ನಾಮಸ್ಮರಣೆಯ ಬಲ ಒದಗುವಂತೆ ಮಾಡೋ ಎಂಬುದಾಗಿ ಆ ಶ್ರೀಹರಿಯಲ್ಲೇ ಪ್ರಾರ್ಥಿಸುತ್ತಿದ್ದನಂತೆ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟರಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟು ಇರಲಿ. ಕಷ್ಟದಲ್ಲಿರಲಿ ಉತ್ಕೃಷ್ಟರಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟು ಇರಲಿ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಅಷ್ಟಾಕ್ಷರದ ಮಹಾ ಮಂತ್ರದ ನಾಮ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠಲರಾಯನ ಅಂತ್ಯಕಾಲದೊಳೊಮ್ಮೆ ಚಿಂತಿಸೋ ಹಾಗೆ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಾರಾಯಣ ನಾರಾಯಣ. ಈ ಪ್ರಕಾರ ಅಜಾಮಿಳನು ಎಷ್ಟೇ ಹರಿಧ್ಯಾನ ಸಚ್ಚಿಂತನೆ ಸದ್ವಿಚಾರ ಮಂಥನಗಳಲ್ಲಿ ಮಗ್ನನಾಗಿದ್ದರೂ ಯಾರನ್ನೂ ಬಿಡದೆ ಹಿಂಬಾಲಿಸುವ ಘೋರವಾದ ಪ್ರಾರಬ್ಧ ಅಜಾಮಿಳನನ್ನೂ ಬಿಡಲಿಲ್ಲ. ಅಜಾಮಿಳನ ಜೀವನ ಚಕ್ರ ಬಹಳ ಸುಂದರವಾಗಿ ಸಂಚರಿಸುತ್ತಿದ್ದ ವೇಳೆಯಲ್ಲಿ ಪ್ರಬಲ ಪ್ರಾರಬ್ಧದ ಆಘಾತ ಅವನ ಮೇಲೆ ಬಂದೆರಗಿತು. ಎಷ್ಟೇ ಪ್ರತಿಭಾವಂತನಾಗಲಿ, ಪ್ರಸಿದ್ಧವಂತನಾಗಲಿ,
ಪ್ರಾರಬ್ಧ ಎನ್ನುವ ಕರಾಳಭೂತದ ಕೋರೆದಾಡೆಗಳಿಗೆ ಅವನು ಸಿಲುಕಲೇಬೇಕು. ಅದೇ ಪ್ರಕಾರವಾಗಿ ಅಜಾಮಿಳನ ಪೂರ್ವಜನ್ಮದ ಕರ್ಮಫಲವೋ ಎಂಬಂತೆ ಅದೊಂದು ದಿನ ಪುಷ್ಪ ಸಮಿತ್ತುಗಳನ್ನು ಆರಿಸಿ ತರಲೆಂದು ಅರಣ್ಯಕ್ಕೆ ಬಂದ ಅಜಾಮಿಳನಿಗೆ ಅಲ್ಲಿ ಓರ್ವ ಅಂತ್ಯಜೆ ಅಂದರೆ ಕೀಳು ಜಾತಿಯ ಸ್ತ್ರೀ ತನ್ನ ವಿಟ ಪುರುಷನ ಜೊತೆಗೆ ಅರೆನಗ್ನ ಅವಸ್ಥೆಯಲ್ಲಿ ಸುರಾಪಾನ ಪ್ರಮತ್ತಳಾಗಿ ಬಹಿರಂಗರತಿ ಕ್ರೀಡೆಯಲ್ಲಿ ಮಗ್ನಳಾಗಿದ್ದ ದೃಶ್ಯ ಕಣ್ಣಿಗೆ ಬಿತ್ತು. ಈ ಅಶ್ಲೀಲ ದೃಶ್ಯವನ್ನು ಕಂಡ ಅಜಾಮಿಳ ಆಕೆಯಲ್ಲಿ ಮೋಹಪರವಶನಾದ. ಅದು ತನಗೆ ಸಂಬಂಧಿಸಿದ್ದಲ್ಲ, ತಾನು ಆ ನೋಟದಿಂದ ವಿಚಲಿತನಾಗಬಾರದು ಎಂಬುದಾಗಿ ಭಾವಿಸುವ ಮನಸ್ಸು ಅವನಲ್ಲಿ ಸತ್ತು ಹೋಗಿತ್ತು. ವೇದಾಧ್ಯಯನ, ಪುರಾಣ ವಾಚನ, ಪ್ರವಚನ, ಸಚ್ಚಿಂತನ ಇತ್ಯಾದಿಗಳಿಂದ ಪರಿಶುದ್ಧನಾಗಿದ್ದ ಆ ವಿಪ್ರನ ಮನಸ್ಸು ಇಷ್ಟು ಬೇಗನೆ ವಿವಶವಾಗಲು ಅದೆಂತು ಸಾಧ್ಯ ಎಂದರೆ ಆತ ಇಂದ್ರಿಯಗಳ ವಶಕ್ಕೆ ಬುದ್ಧಿಯನ್ನು ಕೊಟ್ಟ ಪರಿಣಾಮವಾಗಿ ಚಂಚಲ ಚಿತ್ತನಾದ. ತನ್ನ ಇತಿ ಮಿತಿ ಸ್ಥಿಮಿತ ಇವೆಲ್ಲವನ್ನು ಮರೆತವನೇ ಆ ಕೀಳು ಸ್ತ್ರೀಯಲ್ಲಿ ಪ್ರೇಮ ಭಿಕ್ಷೆ ಬೇಡಿದ. ಮೊದಲೇ ದಷ್ಟಪುಷ್ಟವಾದ ಶರೀರ ಅಜಾಮಿಳನದ್ದು, ಸುಂದರಾಂಗ ಬೇರೆ, ಮನೆಯಲ್ಲೂ ಸಾಕಷ್ಟು ಆಸ್ತಿ ಪಾಸ್ತಿ ಹೊಂದಿದ್ದ. ಈ ಸಂದರ್ಭವನ್ನು ಸುಮ್ಮನೆ ಬಿಡಲಿಚ್ಛಿಸದ ತುಚ್ಛ ಸ್ತ್ರೀ ಅಜಾಮಿಳನ ಅಪೇಕ್ಷೆಯನ್ನು ಮನ್ನಿಸಿದಳು. ಅಜಾಮಿಳ ಆ ಕೀಳು ಸ್ತ್ರೀಯ ಮೋಹಪಾಶದಲ್ಲಿ ಬಿದ್ದೇ ಬಿಟ್ಟ. ದೇವತೆಯಂತಹ ತನ್ನ ಧರ್ಮಪತ್ನಿ ಬಂಧು ಬಳಗಾದಿಗಳನ್ನೆಲ್ಲ ಮರೆತ. ದಿನವಿಡೀ ಆ ಕೀಳು ಸ್ತ್ರೀಯ ಜೊತೆಯಲ್ಲಿ ಕೀಳು ಸುಖಕ್ಕೆ ಜೊಲ್ಲು ಸುರಿಸುತ್ತಾ ಪ್ರತ್ಯೇಕ ಬಿಡದಿಯಲ್ಲಿ ಕಾಲ ಕಳೆದ. ಹಿರಿಯರು ಹೇಳಿದ ಎಲ್ಲಾ ಬುದ್ಧಿಮಾತುಗಳು ಕೋಣನ ಮುಂದೆ ಕಿನ್ನರಿ ನುಡಿಸಿದಂತಾಯಿತು. ತನ್ನ ಬಂಧು ಬಳಗ ನೆಂಟರು ಇಷ್ಟರನ್ನೆಲ್ಲ ಧಿಕ್ಕರಿಸಿ ಆಕೆಯ ಕೂಡ ಸಂಸಾರ ನಡೆಸಿ 10 ಮಕ್ಕಳನ್ನು ಪಡೆದ. ಆತ ಮಾಡಿದ ಪೂರ್ವಜನ್ಮದ ಪುಣ್ಯ ವಿಶೇಷತೆಯ ಲಾಭವು ಅಜಾಮಿಳನನ್ನು ಪೂರ್ತಿಯಾಗಿ ಕೆಡಲು ಬಿಡಲಿಲ್ಲ. ತನ್ನ ಕಿರಿಯ ಮಗನಿಗೆ ಸ್ವಇಚ್ಛೆಯಿಂದಲೇ ನಾರಾಯಣ ಎಂಬುದಾಗಿ ಹೆಸರಿಟ್ಟ. ಆ ಕಿರಿಯ ಮಗನ ಮೇಲೆ ಅಜಾಮಿಳನಿಗೆ ಅತೀವ ಅಕ್ಕರೆಯಂತೆ. ನೋಡಿ, ಮಕ್ಕಳಿಗೆ ನಾವು ದೇವರ ಹೆಸರನ್ನೇ ಇಡಬೇಕು. ಆದರೆ ಈಗಿನ ಕಾಲದಲ್ಲಿ ದೇವರ ಹೆಸರಿರುವ ಮಕ್ಕಳಿರುವುದೇ ಭಾರಿ ಕಡಿಮೆ. ಈಗಿನ ಹೈಫೈ ಜೀವನದಲ್ಲಿ ಮಕ್ಕಳಿಗೆ ಹೆಸರನ್ನಿಡಲು ನಾವು ಗೂಗಲ್ಗೆ ಮೊರೆ ಹೋಗುವ ದುಸ್ಥಿತಿಗೆ ಬಂದಿಳಿದಿದ್ದೇವೆ. ಆ ಗೂಗಲ್ಗೆ ದೇವರ ಬಗ್ಗೆ ಏನು ಗೊತ್ತಿದೆ? ಅದು ಕೊಡುವುದೇ ರಿಂಕಿ, ಪಿಂಕಿ, ಡಾಂಕಿ, ಮಂಕಿ ಎಂಬ ಹೆಸರನ್ನು. ಅದನ್ನು ನಾವು ನಮ್ಮ ಮಕ್ಕಳಿಗಿಟ್ಟು ಇದು ಈಗಿನ ಫ್ಯಾಷನ್ ಅಂತ ಎದೆ ಉಬ್ಬಿಸಿಕೊಳ್ಳುತ್ತೇವೆ. ಒಂದು ವೇಳೆ ಯಾರಾದರೂ ಹೆತ್ತವರು ಅಪರೂಪಕ್ಕೆಲ್ಲಾದರೂ ಮಕ್ಕಳಿಗೆ ದೇವರ ಹೆಸರನ್ನಿಟ್ಟರೆ ಆ ಮಗನೋ ಮಗಳೋ ವಯಸ್ಸಿಗೆ ಬಂದಾಗ ತಮ್ಮ ಜೊತೆಯಲ್ಲಿರುವ ಫ್ರೆಂಡ್ ಸರ್ಕಲ್ನ ದುರ್ಬೋಧನೆಗೆ ಮನಸೋತು ಅಪ್ಪ ಅಮ್ಮ ಇಟ್ಟ ಹೆಸರನ್ನು ಚೇಂಜ್ ಆಫ್ ನೇಮ್ ಆಧಾರದಲ್ಲಿ ಬದಲಾಯಿಸಿ ಯಾವುದಾದರೂ ಅಸಭ್ಯ ಹೆಸರನ್ನು ಇಟ್ಟುಕೊಳ್ಳುತ್ತಾರೆ. ಆದರೆ ಮಕ್ಕಳಿಗೆ ದೇವರ ಹೆಸರನ್ನಿಟ್ಟರೆ ಏನು ಲಾಭ ಎನ್ನುವುದು ಈ ಕಥೆಯಿಂದ ನಮಗೆ ತಿಳಿದು ಬರುತ್ತದೆ ನೋಡಿ. ಏನೇ ಇರಲಿ, ಕಥಾಭಾಗದಲ್ಲಿ ಈ ಪ್ರಕಾರವಾಗಿ ಆ ಕೀಳು ಸ್ತ್ರೀಯ ಮೋಹಜಾಲದಲ್ಲಿ ತನ್ನ ನಿತ್ಯ ಕರ್ಮಾನುಷ್ಠಾನ, ವೇದಾಧ್ಯಯನ ಇತ್ಯಾದಿಗಳನ್ನೆಲ್ಲ ಗಾಳಿಗೆ ತೂರಿದ ಅಜಾಮಿಳ ಸಂಪೂರ್ಣವಾಗಿ ವಿವಶನಾದ. ಹೀಗೆ ದಿನ ಮಾಸ ಸಂವತ್ಸರಗಳು ಉರುಳುತ್ತಿರಲಾಗಿ ಇದ್ದಕ್ಕಿದ್ದ ಹಾಗೆಯೇ ಅಜಾಮಿಳನಿಗೆ ಯಾವುದೋ ವ್ಯಾಧಿ ಅಂಟಿಕೊಂಡಿತು. ದಿನೇ ದಿನೇ ಆ ವ್ಯಾಧಿ ದೇಹವನ್ನಿಡೀ ವ್ಯಾಪಿಸಲಾರಂಭಿಸಿತು. ಅವನ ಜೊತೆಗಿದ್ದವರೆಲ್ಲ ಅವನನ್ನು ದೂರೀಕರಿಸಿದರು. ಯಾರಿಗೋಸ್ಕರವಾಗಿ ತನ್ನ ನಿಷ್ಠಾಪೂರಿತ ಜೀವನದ ಗತಿಯನ್ನೇ ಬದಲಾಯಿಸಿ ಈ ಕುಕೃತ್ಯಕ್ಕಿಳಿದಿದ್ದನೋ ಆ ಹೆಣ್ಣೂ ಸಹ ಈತನನ್ನು ಬಿಟ್ಟಗಲಿದಳು. ಆಗಲೇ ವಯಸ್ಸಾಗಿದ್ದ ಅಜಾಮಿಳ ಈ ರೋಗ ಕಾರಣದಿಂದಾಗಿ ಅಸಹಾಯಕ ಸ್ಥಿತಿಗೆ ತಲುಪಿದ. ಎದ್ದು ನಿಲ್ಲಲು ಸಹ ತ್ರಾಣವಿಲ್ಲದಾಯಿತು. ಶಕ್ತನಿದ್ದಾಗ ಜೊತೆಗಿದ್ದವರೆಲ್ಲ ಅಶಕ್ತನಾದಾಗ ಹೊರಟೇ ಹೋದರು. ಅಜಾಮಿಳ ಹತಾಶನಾದ. ತನ್ನ ದುರ್ವಿಧಿಯನ್ನು ಹಳಿದ. ಎಂತು ಬಣ್ಣಿಪೆ ನನ್ನ ಘೋರ ಪ್ರಾರಬ್ಧವ, ಬಂತಲ್ಲ ದುರ್ಗತಿ ಎನಗಿಂದು. ಎಂತು ಬಣ್ಣಿಪೆ ನನ್ನ ಘೋರ ಪ್ರಾರಬ್ಧವ, ಬಂತಲ್ಲ ದುರ್ಗತಿ
ದೇವರಂತಿರುವ ಅಜಾಮಿಳನ ರಕ್ಷಣೆಗೆ ಯಾರೂ ಬರಲಿಲ್ಲ. ತನ್ನ ದುರ್ವಿಧಿಯನ್ನು ಹಳೆಯುತ್ತಾ ಬಿದ್ದಿದ್ದ ಅಜಾಮಿಳನ ಆಯಸ್ಸು ಆಗಲೇ ಮುಕ್ತಾಯವಾಗಿತ್ತು. ಈತನು ದುಷ್ಕರ್ಮ ನಿರತನಾಗಿದ್ದವನಾದ್ದರಿಂದ ಈತನನ್ನು ನರಕಲೋಕಕ್ಕೆ ಕರೆದೊಯ್ಯಲು ಘೋರ ಸ್ವರೂಪರಾದ ಯಮದೂತರು ಕೆಳಗಿಳಿದರು. ದೂರದಿಂದ ಯಮದೂತರು ತನ್ನನ್ನು ಕರೆದೊಯ್ಯಲು ಬರುತ್ತಿರುವುದನ್ನು ಕಂಡ ಅಜಾಮಿಳ ಭಯಗೊಂಡ. ಮತ್ತೆ ಮತ್ತೆ ತನ್ನವರನ್ನೆಲ್ಲ ಕೂಗಿ ಕರೆದ. ಆದರೆ ಈಗಲೂ ಅವನ ಮೊರೆ ಯಾರಿಗೂ ಕೇಳಲಿಲ್ಲ. ಕೇಳಿದವರು ಕೇಳದಂತೆ ನಟಿಸಿ ಜಾರಿಕೊಂಡರು. ಆ ಕೊನೆಯ ಘಳಿಗೆಯಲ್ಲಿ ಅಜಾಮಿಳನಿಗೆ ತನ್ನ ಕಿರಿಯ ಮಗನಾದ ನಾರಾಯಣನ ನೆನಪಾಯಿತು. ಆ ಕೊನೆಯ ಘಳಿಗೆಯಲ್ಲಿ ನನ್ನ ಮಗ ನಾರಾಯಣನೇ ನನಗೆ ರಕ್ಷಣೆ ಎನ್ನುವ ಸಂಕಲ್ಪ ಮನದಾಳದಲ್ಲಿ ಮಾಡಿಕೊಂಡವನೇ ಅವನ ಹೆಸರನ್ನು ಕರೆಯಲು ಪ್ರಯತ್ನಿಸಿದರೆ ಬಾಯಿ ತೆರೆಯಲಿಲ್ಲ, ನಾಲಿಗೆ ಹೊರಳಲೇ ಇಲ್ಲ. ಆದರೂ ತನ್ನ 10 ಮಕ್ಕಳಲ್ಲಿ ಆ ನಾರಾಯಣನ ನಾಮವನ್ನು ನಿತ್ಯವೂ ಕರೆಯುತ್ತಿದ್ದರಿಂದ ಆ ನಾಮವು ನೆನಪಿಗೆ ಬಂದು ತನ್ನ ಇದ್ದ ಚೈತನ್ಯವನ್ನೆಲ್ಲ ಕ್ರೋಢೀಕರಿಸಿ ನಾರಗ ಎಂಬುದಾಗಿ ಅರ್ಥಕ್ಕರ್ಧ ಹೆಸರನ್ನಷ್ಟೇ ಕರೆದ ಅಜಾಮಿಳ ಮರುಕ್ಷಣ ಪ್ರಜ್ಞಾಶೂನ್ಯನಾದ. ಅಷ್ಟರಲ್ಲಿ ಕರಾಳ ರೂಪಿಗಳಾದ ಯಮದೂತರು ಅಜಾಮಿಳನನ್ನು ಆವರಿಸೇ ಬಿಟ್ಟರು. ಆದರೆ ಮರಣ ಕಾಲದಲ್ಲಿ ನಾರಗ ಎಂಬುದಾಗಿ ನಾರಾಯಣ ಸ್ವಾಮಿಯ ಸಂಕಲ್ಪ ಮಾಡಿ ಅಜಾಮಿಳ ಕರೆದಿದ್ದನಲ್ಲವೇ? ಆದ್ದರಿಂದ ಮರಣ ಕಾಲದಲ್ಲಿ ನಾರಾಯಣನ ಸ್ಮರಣೆ ಮಾಡಿದ್ದರಿಂದ ಮಹಾವಿಷ್ಣುವಿನ ದೂತರು ಮಹಾವಿಷ್ಣುವಿನ ಆದೇಶದಂತೆ ಅವನನ್ನು ಕರೆದೊಯ್ಯಲು ಅಲ್ಲಿಗೆ ಬಂದೇ ಬಿಟ್ಟರು. ಯಮದೂತರಿಗೂ ವಿಷ್ಣುದೂತರಿಗೂ ಮೊದಲು ವಾಗ್ಯುದ್ಧ, ಆ ಬಳಿಕ ಮಲ್ಲಯುದ್ಧ, ನಂತರ ಶಸ್ತ್ರಾಸ್ತ್ರ ಕಾಳಗ ಆರಂಭವಾಯಿತು. ಅದೆಷ್ಟೋ ಕಾಲ ನಡೆದ ಕಾಳಗದ ಅಂತ್ಯದಲ್ಲಿ ವೈಕುಂಠಾಧಿಪನಾದ ಶ್ರೀ ಮಹಾವಿಷ್ಣು ಪ್ರತ್ಯಕ್ಷನಾದ. ವಿಷ್ಣುದೂತರನ್ನು ದಂಡಿಸಲು ಆಯುಧವೆತ್ತಿದ ಯಮರಾಯನನ್ನು ತಡೆಯುತ್ತಾ, ನಿಲ್ಲು ಯಮನೇ ಮುಂದರಿಯದಿರು, ಸಲ್ಲ ನಿನಗೀ ವ್ಯರ್ಥ ಕಾಳಗ, ಖುಲ್ಲ ನೀನರಿಯದಿರೆ ವಾಸ ತಿಳಿಯ ಹೇಳುವೆನು, ಖುಲ್ಲ ನೀನರಿಯದಿರೆ ವಾಸ ತಿಳಿಯ ಹೇಳುವೆನು. ನಿಲ್ಲು ಯಮನೇ ಮುಂದರಿಯದಿರು, ಸಲ್ಲ ನಿನಗೆ ವ್ಯರ್ಥ ಕಾಳಗ, ಖುಲ್ಲ ನೀನರಿಯದಿರೆ ವಾಸ ತಿಳಿಯ ಹೇಳುವೆನು, ಖುಲ್ಲ ನೀನರಿಯದಿರೆ ವಾಸ ತಿಳಿಯ ಹೇಳುವೆನು. ಎಲ್ಲ ನಾಮಕ್ಕೂ ಹಿರಿಯನಾಗಿಹ ಹುಲ್ಲೋಚನ ಎನ್ನ ಬೆಸರಿನ, ಎಲ್ಲ ನಾಮಕ್ಕೂ ಹಿರಿಯನಾಗಿಹ ಹುಲ್ಲೋಚನ ಎನ್ನ ಬೆಸರಿನ, ಸೊಲ್ಲನುಚ್ಚರಿಸಿದನು ವಿಪ್ರನ್ ನಾರಗ ಎಂದು. ನಿಲ್ಲು ಯಮನೇ ಮುಂದರಿಯದಿರು, ಆ ಹೇ ಯಮಧರ್ಮ, ಈ ಅಜಾಮಿಳ ನನ್ನ ಭಕ್ತ. ಮರಣ ಕಾಲದಲ್ಲಿ ಅರಿತೋ ಅರಿಯದೆಯೋ ನಾರಾಯಣ ಎಂಬುದಾಗಿ ನನ್ನನ್ನುದ್ದೇಶಿಸಿ ನಾಮಸ್ಮರಣೆ ಮಾಡಿದ್ದರಿಂದ ಈತನು ನನ್ನನ್ನೇ ಸೇರುತ್ತಾನೆ. ಆದ್ದರಿಂದ ಆತನನ್ನು ಇಲ್ಲೇ ಬಿಟ್ಟು ಮುಂದೆ ನಡೆ ಎಂದನಂತೆ. ಮಹಾವಿಷ್ಣುವಿನ ಈ ವಾದವನ್ನು ಕೇಳಿ ಮೌನಿಯಾದ ಯಮಧರ್ಮರಾಯನು ಅಜಾಮಿಳನನ್ನು ಅಲ್ಲಿಯೇ ಬಿಟ್ಟು ಮುಂದರಿದನಂತೆ. ನೋಡಿದಿರಾ, ಎಷ್ಟೇ ಪಾಪಕರ್ಮಗಳನ್ನು ಮಾಡಿದ್ದರೂ ಕೊನೆಯ ಕಾಲದಲ್ಲಿ ಆ ಭಗವಂತನ ಸ್ಮರಣೆ ಯಾರು ಮಾಡುತ್ತಾರೋ ಅವರ ಪಾಪಗಳೆಲ್ಲ ರವಿಕಿರಣ ಕಂಡ ಮಂಜಿನೋಪಾದಿ ಕರಗಿ ಧ್ವಂಸವಾಗಿ ಅವರು ಹರಿಯ ಸನ್ನಿಧಿಯನ್ನೇ ಸೇರುತ್ತಾರೆ ಎಂಬುದಾಗಿ ಭಾಗವತ ಕಥೆ ನಮಗೆ ತಿಳಿಸುತ್ತದೆ. ಆದ್ದರಿಂದಲೇ ದಾಸರು ಗರುಡನಿಗಂಜದ ಫಣಿಯುಂಟೆ, ದಳ್ಳುರಿಯಲಿ ಬೇಯದ ತೃಣವುಂಟೆ, ಗರುಡನಿಗಂಜದ ಫಣಿಯುಂಟೆ, ದಳ್ಳುರಿಯಲಿ ಬೇಯದ ತೃಣವುಂಟೆ, ನರಹರಿ ನಾರಾಯಣ
ನಮಗೆಲ್ಲ ಲಭ್ಯವಾಗಲಿ. ನಮ್ಮ ಜೀವನದಲ್ಲಿ ಅಜಾಮಿಳಗೈದಂಥ ಪಾಪಗಳನ್ನು ಗೈಯುವ ಸಂದರ್ಭವೇ ಬರದಿರಲಿ. ಒಂದು ವೇಳೆ ನಮ್ಮ ಜೀವನದಲ್ಲಿ ಅಜಾಮಿಳಗೈಯುವಂತಹ ಪಾಪಗಳು ಸಂಭವಿಸಿದರೆ ಕೊನೆಗಾಲದಲ್ಲಾದರೂ ಆ ಭಗವಂತನ ನೆನಪುಗೈಯುವ ಮನ ನಮಗೆ ಲಭ್ಯವಾಗಿ ನಮ್ಮ ಮರಣವು ಮಹಾನವಮಿಯಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನನಗೆ ಇಲ್ಲಿ ಹರಿಕಥೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ, ನನಗೆ ಇಲ್ಲಿ ಹರಿಕಥೆಯನ್ನು ಕಲಿಸಿಕೊಟ್ಟ ಪೂಜ್ಯ ಗುರುಗಳಾದ ಶಮ್ನಾಡಿಗರಿಗೂ, ಹರಿಕಥೆಯನ್ನು ಕಲಿಯಲು ಪ್ರೋತ್ಸಾಹಿಸಿದ ನನ್ನ ಹೆತ್ತವರಿಗೂ, ಹಿಮ್ಮೇಳದಲ್ಲಿ ಸಹಕರಿಸಿದವರಿಗೂ ಹಾಗೂ ನನ್ನ ಹರಿಕಥೆಯನ್ನು ಇಷ್ಟು ಹೊತ್ತು ಶ್ರದ್ಧೆಯಿಂದ ಕೇಳಿದ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಕಥೆಗೆ ಮಂಗಲವನ್ನು ಹಾಡೋಣ.